ದುಡ್ಡು ಕೊಟ್ಟು ನೀವು ಟ್ಯಾಕ್ಸ್ ಕಟ್ಟಲ್ವಾ? ಟ್ಯಾಕ್ಸ್ ಕಟ್ತಾ ಇದೀವಿ. ಕಟ್ತೀವಲ್ವಾ? ಮತ್ತೆ ದುಡ್ಡು ಕೊಟ್ಟು ನೀರು ಕುಡಿಯುವಂತ ಪರಿಸ್ಥಿತಿ ನಿಮ್ಮ ಗ್ರಾಮದಲ್ಲಿ ಯಾಕೆ, ಈ ಏರಿಯಾದಲ್ಲಿ ಯಾಕೆ? ಯಾಕಂದ್ರೆ ಎಲ್ಲಾ ಬೋರ್ಗಳು ಕೆಟ್ಟೋಗಿದೆ. ಕೆಲವು ಬೋರ್ಗಳಲ್ಲಿ ನೀರಿದೆ, ಭೂಮಿಲಿ ನೀರಿಲ್ಲದೆ ಡ್ರೈ ಆಗೋಗಿದೆ. 14 ಬೋರ್ ಹೊಡ್ತಾ ಇತ್ತು. ನಮಗೆ ಕಾವೇರಿ ಕಲೆಕ್ಷನ್ ಇಲ್ಲ. ಕಾವೇರಿ ಕಲೆಕ್ಷನ್ಗೆ ವರ್ಷದಿಂದ ಕಾವೇರಿ ಕಲೆಕ್ಷನ್ ಯಾಕಿಲ್ಲ? ಕಾವೇರಿ ಕಲೆಕ್ಷನ್ ಯಾಕಿಲ್ಲ ಅಂದ್ರೆ ಇದೇನೋ GL ಟ್ಯಾಂಕ್ ಕಟ್ಟಬೇಕು, ನಿಮಗೆ ಎತ್ತಲ್ಲ ನೀರು ಅಂತ. ಯಾವಾಗಿಂದ ಕಾವೇರಿ ಕಲೆಕ್ಷನ್ ಇಲ್ಲ? ಯಾವಾಗೂ ಇಲ್ಲ ಕಲೆಕ್ಷನ್. 10 ವರ್ಷ ಆಗಿದೆ. ಓಕೆ, ಈಗ ಒಂದ್ ನಿಮಿಷ ಕಾವೇರಿ ಕಲೆಕ್ಷನ್ ಆಗ್ಬೇಕಲ್ವಾ? ಕಾವೇರಿ ಕಲೆಕ್ಷನ್ ಆಗ್ಬೇಕು. ಕಾವೇರಿ ಕಲೆಕ್ಷನ್ ಯಾಕಾಗಿಲ್ಲ? ಯಾಕಾಗಿಲ್ಲ ಅಂದ್ರೆ ನಾವು ಅಧಿಕಾರಿ ಹತ್ರ ಕೇಳಿದ್ರೆ ನಾವು 10 ವರ್ಷದಿಂದ ನಾವು ಅರ್ಜಿಯಲ್ಲಿ ಹಾಕಿದೀವಿ. ಆದ್ರೆ ಈಗಿನ ಸಮಸ್ಯೆ ಅಲ್ಲ ಅದ. ಹಿಂದೆ 2012ರಿಂದ ನಾವು ಕೇಳ್ತಾ ಇದೀವಿ. ಈ ಏರಿಯಾ 2012 ಕಾವೇರಿ ಕಲೆಕ್ಷನ್ ಕೊಟ್ಟಿಲ್ಲ. ನೋಡಿ, 2012ರಿಂದನೂ ಕೂಡ ಕಾವೇರಿ ಕಲೆಕ್ಷನ್ ಕೊಟ್ಟಿಲ್ಲ. ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ, ಇದನ್ನ ಹಿಡ್ಕೊಂಡು ಬಿಂದಿಗೆನ ಹಿಡ್ಕೊಂಡು ಇವರೆಲ್ಲರೂ ಕೂಡ ಟ್ಯಾಂಕರ್ ಹಿಂದೆ ಬಿದ್ದಿರುವಂಥದ್ದು ನೀರಿನಿಂದೆ. ನೀರು ಮೂಲಭೂತ ಸೌಕರ್ಯದಲ್ಲಿ ಒಂದು. ಮನೆ ನೀರು, ಗಾಳಿ, ನೀರಿಗೋಸ್ಕರ ಪರದಾಡುವಂಥ ಪರಿಸ್ಥಿತಿ ಇವತ್ತು ಬೆಂಗಳೂರಿನಂಥ ನಗರದಲ್ಲಿ ನಿರ್ಮಾಣ ಆಗಿದೆ ಅಂತಂದ್ರೆ, ಜನಪ್ರತಿನಿಧಿಗಳು ಅದ್ಯಾವುದೇ ಪಕ್ಷ ಆಗಿರಲಿ, ಅದು ಯಾರೇ ಆಗಿರಲಿ, ಇಲ್ಲಿ ಸ್ಥಳದಲ್ಲಿ ಬಂದು ಸ್ಪಾಟಲ್ಲಿ ನಿಂತ್ಕೊಂಡು ಅವರಿಗೆ ನ್ಯಾಯವನ್ನು ಕೊಡಿಸ್ಬೇಕಲ್ವಾ? ನೋಡಿ ಯಾವ ರೀತಿ ಟ್ಯಾಂಕರ್ ಹಿಂದೆ ಬಿದ್ದಿದ್ದಾರೆ ಅಂತ ಗಮನಿಸ್ತಾ ಇದ್ದೀರಿ. ಮಾತಾಡಿ ಅಮ್ಮ, ಬನ್ನಿ ಅಮ್ಮ, ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ಯಾವಾಗಿಂದ ಪರಿಸ್ಥಿತಿ ಇದೆ ಈಗ ಇದು ನಿಮ್ದು? ಒಂದು 6 ತಿಂಗಳಿಂದನೂ ಸಮಸ್ಯೆ ಇದೆ. ನೀರಿಂದ ತುಂಬಾ ಕೊರತೆಗಳಿದೆ. ನೀರು ಟ್ಯಾಂಕರ್ಗಳು ಸರಿಯಾಗಿ ಬರ್ತಾ ಇಲ್ಲ. ಯಾರಾದ್ರೂ ಆಗ್ಲಿ ನಮ್ಗೆ ನೀರಿನ ಸಮಸ್ಯೆ. ಸರಿ, ನಾನೊಂದು ಪ್ರಶ್ನೆ ಮಾಡ್ತೀನಿ ನಿಮ್ಮನ್ನ. ಟ್ಯಾಂಕರ್ ಬಂದ್ ಕೂಡಲೇ ಹೊಡ್ಕೊಂಡು ಹೋಗಿ ಹಿಡಿತೀರಲ್ಲ, ಒಂದ್ಸಲಿನೂ ಅನ್ಸಿಲ್ವಾ ಈ ಪರಿಸ್ಥಿತಿ ನಮ್ಗೆ ಯಾಕೆ ಅಂತ? ಅನ್ಸಿದೆ. ಬೇಕಾದಷ್ಟು CMC ಹತ್ರ ಎಲ್ಲ ಹೋಗಿದೀವಲ್ಲ, ಮುನಿರತ್ನಮ್ಮ ಆಫೀಸ್ ಹತ್ರ ಹೋಗಿದೀವಿ. CMC ಹತ್ರನೂ ನೀರಿನ ಆತ್ರ, ನೀರು ಸಿಕ್ಕಿದ್ರೆ ಒಂದ್ 2 ಬಕೆಟ್. ಹೌದಲ್ವಾ? ನೀರು ಅಂತಂದ್ರೆ ಆತ್ರ ಬೇಕಲ್ವಾ? ಹೇಳಿ ಸರ್, ನೀವ್ ಹೇಳಿ ಸರ್, ಈ ಪರಿಸ್ಥಿತಿ ನೋಡ್ತಾರಲ್ಲ ಸರ್. ನಮ್ಮ ಸಂಸದರಾದಂಥ DK ಸುರೇಶ್ ರವರು ಅವರ ಫಂಡ್ನಿಂದ 8 ಕೋಟಿಯನ್ನು ಜಲಮಂಡಳಿಗೆ ಆಲ್ರೆಡಿ ಅವರು ಕಳಿಸ್ಕೊಟ್ಟಿದ್ದಾರೆ. ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಈ ನಮ್ಮ ಬಂಗಾರಪ್ಪ ನಗರ ನೀರು ಇಲ್ದೇ ಸೊರಗ್ತಾ ಇದೆ. ಅಧಿಕಾರಿಗಳಿಗೆ ನೀವು ಈಗ ಬಂದಿದ್ದೀರಾ, ಮೀಡಿಯಾದವರು ಬಂದಿದ್ದೀರಾ, ಅವ್ರಿಗೆ ಯಾವ ರೀತಿ ನೀವು ಪಾಠ ಕಲಿಸ್ತಿರೋ ಅದನ್ನ. ಓಕೆ, ಅಲ್ಲ ಒಂದ್ ನಿಮಿಷ. ಈಗ ಮಹಿಳೆಯರು, ಈಗ ನೀರಿನ ಆತ್ರ ಯಾರಿಗಳೇ ಜಾಸ್ತಿ? ನೀವೆಲ್ಲ ಇವತ್ತು ಆರಾಮಾಗಿದ್ದೀರ ಅಂದ್ರೆ ಈ ಅಮ್ಮಂದಿರು, ತಾಯಂದಿರು ಟ್ಯಾಂಕರ್ ಇಂದ ಬಿದ್ದು ನೀರು ತುಂಬ್ಕೊಂಡು ಓಡಾಡ್ಕೊಂಡ್ ಬರ್ತಾರೆ. ನೀರಿನ ಆತ್ರ ಹೆಚ್ಚಾಗಿ ಮಹಿಳೆಯರಿಗೆ ಇರೋದು. ಈಗ ನಾನು ಅಧಿಕಾರಿಗೆ ಫೋನ್ ಮಾಡ್ತೀನಿ, ಮಾತಾಡ್ತೀರಾ? ಈಗ ಅವ್ರಿಗೆ ಫೋನ್ ಮಾಡುವಂಥ ಪ್ರಯತ್ನವನ್ನ ನಾನು ಮಾಡ್ತೀನಿ, ಆಯ್ತಾ? ನೋಡೋಣ, ಒಂದ್ ನಿಮಿಷ ಈಗ ಮಾತಾಡೋಣ ಇರು. ಒಂದ್ ನಿಮಿಷ. ನಿಮ್ಗೆಲ್ರಿಗೂ ಕೂಡ ನೀರು ಬೇಕು. ನೋಡಿ, ಜನರ ಸಮಸ್ಯೆ, ಜನರ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಬಂದು ಇವತ್ತು ನಿಂತಿದೆ. ಅವತ್ತು ಬಂದಿದ್ದೀವಿ, ಇವತ್ತು ಬಂದಿದ್ದೀವಿ. ಎಲ್ರಿಗೂ ಕೂಡ ನೀರು ಕೊಡಿಸುವಂತ ಪ್ರಯತ್ನ. ಅಂದ್ರಲ್ವಾ, ಎಲ್ಲಿ ಸರ್ ಬಿಟ್ಟೇ ಇಲ್ಲಲ್ವಾ? ಟ್ಯಾಂಕರ್ಗೆ ಫೋನ್ ಮಾಡಿದ್ರೇನೋ 2,000 ರೂಪಾಯಿ ಕೊಡ್ತೀವಿ ಅಂದ್ರೇನು ಬರ್ತಾ ಇಲ್ಲ. ಅವರು ದುಡ್ಡು ಕೊಡ್ತೀನಿ ಅಂದ್ರೂ ಬರ್ತಾ ಇಲ್ಲ. ದುಡ್ಡು ಕೊಡ್ತೀನಿ ಅಂದ್ರೇನೋ ಬರಲ್ಲ ಅಂತಾರಲ್ವಾ ಸರ್? 2,000 ಕೇಳ್ತಾರೆ ನೀರ್ ಲೋಡ್ಗೀಗ. ಅದಕ್ಕೆ ಏನ್ ಮಾಡ್ಬೇಕು ಇವಾಗ? ಬರಲ್ಲ, ನಮ್ಮ ಮೇರಕ್ಕೆ ಬರಲ್ಲ ಅಂತಾರೆ. ನೋಡಿ, ಅಧಿಕಾರಿಗಳು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಾನು ಅವರಿಗೆ ಫೋನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ, ಆದ್ರೆ ಫೋನನ್ನ ರಿಸೀವ್ ಮಾಡ್ತಾ ಇಲ್ಲ ಅವರು. ಓಕೆ, ಬಹಳ ಪ್ರಮುಖವಾಗಿ ಇಲ್ಲಿ ಇರುವಂತದ್ದು ಈಗ ಸಮಸ್ಯೆ, ನೀರಿನ ಸಮಸ್ಯೆ. ನಾನು ಇನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಅಧಿಕಾರಿಗಳು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಮತ್ತೆ ಕಾವೇರಿ ನೀರು ಕೂಡ ಬರಬೇಕು. ಆಮೇಲೆ ನನಗೆ ಇನ್ನೊಂದು ಏನೋ ಗ್ರಾಮಸ್ಥರೆಲ್ಲ ಸೇರಿ 2012ರಲ್ಲೇ ಕಾವೇರಿ ನೀರು ಬೇಡ, ನಮಗೆ BBMP ನೀರಿದೆ ಅನ್ನುವಂತ ಏನೋ ಡಿಸೈಡ್ ಮಾಡಿದ್ರಾ? ಇಲ್ಲ, ಅದೆಲ್ಲ ಸುಳ್ಳು. ಈಗ ಗೊತ್ತಿದ್ದವ್ರು ಹೇಳ್ಬೋದು. 100ಕ್ಕೆ 100 ನಾವೇ 100 ರೂಪಾಯಿ ಕೊಟ್ಟು ಫಾರಂ ಎಲ್ಲ ತಗೊಂಡಿದ್ದೀವಿ. ನಮ್ಮ ಹತ್ರ ಆಲ್ರೆಡಿ ಇದೆ. ಆಗ 2012ರಲ್ಲಿ ನಮ್ಮ ಏರಿಯಾಕ್ಕೆ ಕೊಟ್ಟಿದ್ರೆ ಇವತ್ತು ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಈಗ ನನಗೆ ಕಾವೇರಿ ನೀರು ಬೇಕು ಅಂತ ನಾವು ಕೇಳಿದ್ವಿ. MP ಸಾಹೇಬರು ಮಾತಾಡಿದ್ದಾರೆ ಅಧಿಕಾರಿಗಳ ಹತ್ರ, ಎಲ್ಲ ಆಗಿದೆ. ಆದ್ರೆ ನಮ್ಮ ಏರಿಯಾಕ್ಕೆ ಕೊಡ್ತಾ ಇಲ್ಲ. ಇನ್ನು 20 ತಿಂಗಳೊಳಗಡೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ವರ್ಷದ ಸಮಸ್ಯೆ. GLR ಹೈಟ್ ಪ್ರಾಬ್ಲಮ್ ಆಗಿ ನೀರು ಇಲ್ಲಿ ಕೊಡ್ತಾ ಇಲ್ಲ, ಇವಾಗ ಕೊಡ್ತಾರೆ. ಈಗ ನನ್ನ ಪ್ರಶ್ನೆ ಇಷ್ಟೇ, ಬೋರ್ ಅನ್ನ ಕೊರೆಸಿದಾರಲ್ಲ, ನೀರು ಬಂದಿದೆ ಅಲ್ವಾ ಸರ್? ಅದಕ್ಕೆ ಮೋಟ್ರ್ ಬಗ್ಗೆ ಯಾಕಿಲ್ಲ ಸರ್? ಒಂದು ಮಾತು ಹೇಳ್ತೀನಿ, ಮೋಟ್ರು ಇನ್ನೂ ಬಿಟ್ಟಿಲ್ಲ. ನಾನೇ ಹೇಳಿದ್ದೀನಿ, ಅದು ಮೋಟ್ರ್ ಬಿಟ್ಟಿಲ್ಲ. ಏನಕ್ಕೆ ಬಿಟ್ಟಿದ್ದಾರೆ, ಯಾಕೆ ಬಿಟ್ಟಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅದನ್ನ ನಾನು ಸುಮ್ಮನೆ ಸುಳ್ಳು ಹೇಳೋಕೆ ನನಗೆ ಅಗತ್ಯ ಇಲ್ಲ. ಹೇಳಿ ಸರ್, MP ಸಮಸ್ಯೆ ಅಂತ ಇಲ್ಲಿಲ್ಲ. MP ಅವರು ಎಲ್ಲ ನಮಗೆ ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ಇಲ್ಲಿ ಏನು ಗೊತ್ತಾ, ಇಲ್ಲಿ ಒಂದು ಸ್ವಲ್ಪ ಮಂದಿ ಜನರದೇ ಸಮಸ್ಯೆ. ಈ ಒಂದು ರೋಡಲ್ಲಿ ಒಬ್ಬ ಅಧ್ಯಕ್ಷ ಇರ್ತಾನೆ, ಸುಮ್ಮನೆ ಯಾವುದೋ ಒಂದು ಪಕ್ಷದವರು, ಅವರು ಒಂದು ರೋಡ್ಗೆ 5 ವಾಲ್ ಮಾಡ್ಕೊಂಡಿದ್ದಾರೆ ಸರ್. ಓಕೆನಾ? 5 ವಾಲ್ ಮಾಡ್ಕೊಂಡಿದ್ದಾರೆ. ಒಬ್ರು ತಿರುಗಿಸ್ಕೊಂಡ್ರೆ ಆ ರೋಡ್ಗೆ ಇರಲ್ಲ. ಅಲ್ಲ, ಅದ್ಯಾಕೆ ನೀವು ಯಾವತ್ತು ಪ್ರಶ್ನೆ ಮಾಡಿಲ್ವಾ ನೀವನ್ನ? ಸರ್, ಪ್ರಶ್ನೆ ಮಾಡಕ್ಕೆ ಹೋದ್ರೆ ಜನ ಜಗಳ ಮಾಡ್ತಾರೆ
ಸರ್ ಇಲ್ಲಿ ನಮ್ಮ ಈಗ ನೀರಿಗೆ ಹಾಹಾಕಾರ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿಗಳು ಉಂಟಾಗುತ್ತೆ. ಎಲ್ಲರಿಗೂ ನೀರು ಸಿಗುವಂಥ ಕೈಗೆಟುಕುವಂಥ ನೀರು ಸಿಗೋ ರೀತಿ ಇದ್ದಿದ್ರೆ ಈ ರೀತಿ ಸಮಸ್ಯೆ ಒಬ್ಬ ವಾಲ್ ತಿರ್ಸ್ಕೊಳ್ಳೋದು ಮತ್ತೊಬ್ಬ ವಾಲ್ ತಿರ್ಸ್ಕೊಳ್ಳೋದು ಅಂತ ಪರಿಸ್ಥಿತಿ ಯಾಕೆ ಬರ್ತಿತ್ತು? ಅದು ವಿಡಿಯೋ ಕೊಡ್ತೀನಿ. ಏನು ಮಾಡ್ತಾರೆ ಅಂದರೆ ಅವರೇ ಯಾವನ್ ಬರ್ತಾನೆ ಬರ್ಲಿ ಕಣ್ಣು ತಿರುಗಿಸು ಅಂತ ಕಣ್ಮಿಸ್ಕೋದು ಯಾರು ಮಾಡೋದ ಆ ಥರ ನಾನು ವಿಡಿಯೋ ಕೊಡ್ತೀನಿ. ಅದನ್ನ ದಯವಿಟ್ಟು ಟಿವಿಗೆ ಹಾಕಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅಲ್ಲಿ ಜನಗಳು ನೀರಿಗೋಸ್ಕರ ಕಿತ್ತಾಡೋದನ್ನ ಅದನ್ನ ನಾನು ನೀರಿಗೋಸ್ಕರ ಕಿತ್ತಾಡೋದನ್ನ ನಾನು ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕೆ ಗೊತ್ತಾ, ನಮಗೂ ನೀರು ಬೇಕು, ನಿಮಗೂ ನೀರು ಬೇಕು, ಎಲ್ರಿಗೂ ನೀರು ಕೈಗೆಟ್ಕೋತರ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ ಸರ್. ಸಿಗ್ತಾ ಇಲ್ಲ ಅಂದಾಗ್ಲಿ ಇದು ಆಗುತ್ತೆ, ಇದೆಲ್ಲ ಊರಲ್ಲೂ ಆಗುತ್ತೆ. ಯಾಕೆಂದ್ರೆ ಒಬ್ಬ ಲೀಡರ್ ಆದವರು ಏನ್ ಬೇಕಾದ್ರೂ ಮಾಡ್ತೀನಿ ತಿರುಗಿಸೋ ನೀರ ಅಂದ್ರೆ ಒಬ್ಬ ಸಾರ್ವಜನಿಕ ಬಂದು ನೀರು ತಿರ್ಸಕ್ ಹೋದ್ರೆ ಅವ್ರ ಲೀಡರ್ಶಿಪ್ ಇರುತ್ತೆ, ಸ್ಟೇಷನ್ ಅಲ್ಲಿ ಅವ್ರದೇ ನಡೆಯುತ್ತೆ, ಎಲ್ಲಾ ಕಡೆಗೂ ಅವ್ರದೇ ನಡೆಯುತ್ತೆ. ನಾನು ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್, ಅಲ್ಲ ಒಂದ್ ನಿಮಿಷ ನಾನು ಹೇಳ್ತೀನಿ. ಈಗ ಇಲ್ಲಿ ನೀರಿನ ಸಮಸ್ಯೆಯನ್ನ ಮಾತಾಡಿ ಅಂತಂದ್ರೆ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನೀರಿನ ಸಮಸ್ಯೆಯನ್ನ ಮಾತಾಡಿ ಅಂತಂದ್ರೆ ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತೇನೆ. ಒಬ್ರು ಶಾಸಕರು ಅಂತಾರೆ, ಒಬ್ರು PM ಅಂತಾರೆ. ಈಗ ನನಗೆ ಆನ್ಸರ್ ಬೇಕು ಸರ್. ನನಗೆ ಒಬ್ರು MP ಅಂತಾರೆ, ಒಬ್ರು ಶಾಸಕರು ಅಂತಾರೆ. MP ಅಂತ ನಾವು ಮಾತಾಡ್ತಾ ಇರೋದು ಏನಕ್ಕೆ ಅಂದ್ರೆ ಮೊನ್ನೆ ಅಧಿಕಾರಿ ಇಲ್ಲಿಗೆ ಬಂದಿದ್ರು, ನಾವು ಖುದ್ದು ನೋಡಿರೋದು. ನಾನು ಸಾರ್ವಜನಿಕ, ನಾನು ಪಬ್ಲಿಕ್ ಮಾತಾಡ್ತಾ ಇರೋದು. ಇದರಲ್ಲಿ MP MLA ಅನ್ನೋದು ಗೊತ್ತಾಯಿಲ್ಲ. MP ಅವರು ಅಧಿಕಾರಿ ಕಳಿಸಿ ಏನೋ 2 ಕೋಟಿನೋ 7 ಕೋಟಿನೋ ಟ್ಯಾಂಕ್ಷನ್ ಆಗಿದೆ, ನಾವು ಮಾಡ್ತೀವಿ ಅಂತ ಹೇಳಿ ಅಧಿಕಾರಿ ಸ್ಯಾಂಕ್ಷನ್ ಆಗಿದೆ ಸರ್. ನೀವ್ ಹೇಳಿದ್ರಿ ಎಷ್ಟು ಸ್ಯಾಂಕ್ಷನ್ ಆಗಿದೆ ಅಂತ. ಸ್ಯಾಂಕ್ಷನ್ ಆಗಿದೆ 4 ಬೋರ್ MP ಸಾಹೇಬ್ರೆ ಬಂಗಾರಪ್ಪ ನಗರ ಸ್ಯಾಂಕ್ಷನ್ ಮಾಡಿದ್ದಾರೆ. ಡಿಸೋಜ ನಗರಕ್ಕೆ 2 ಮಾರಪ್ಪಲ್ಲಿ 2 ಗಟ್ಟಿಗೆರೆಗೆ 1 ಇಲ್ಲೇ ಇದೆ, ರೆಕಾರ್ಡ್ ತಗೊಳ್ಳಿ. ಸ್ಯಾಂಕ್ಷನ್ ಆಗಿದೆ. ಅಲ್ಲ ಸರ್, ಈಗ ಒಂದ್ ನಿಮಿಷ ನನ್ನ ಪ್ರಶ್ನೆ ಇಷ್ಟೇ ಅಮ್ಮ, ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾವ್ರೆ, ಆದ್ರೂ ಇನ್ನು ಯಾಕೆ ಸರ್ ನೀರು ಬರುತ್ತೆ? ವಾಲ್ ಹಾಕಿದ್ರೆ ಎಲ್ಲಿ ಬರುತ್ತೆ ಸರ್ ನೀರು? ನಾವು ಬೆಳಗ್ಗೆ ಹೋಗಿ ಸಾಯಂಕಾಲ ಕೂಲಿ ಮಾಡಬೇಕು. ವಾಲ್ ಹಾಕಿದ್ದಾರೆ, ನೀರು ಬರೋ ನೀರು ವಾಲ್ ಹಾಕ್ಬಿಟ್ಟು ರೆಡಿ ತಪ್ಪಾಕವ್ರೆ ಸರ್. ವಾಲ್ ಹಾಕಿದ್ರಿಂದ ಒಂದೊಂದ್ ರೋಡ್ ನೀರು. ಈಗ ವಾಲ್ ಹಾಕಿರೋದು ಯಾರು? ಇವರೇ ಯಾವ ಅಂದರೆ ಸಮಸ್ಯೆ ನಿಮ್ಮಲ್ಲೇ ಇಟ್ಕೊಂಡಿದ್ದೀರಾ? ಇಲ್ಲ ಅಂತ ನಾನು ಹೇಳ್ತೀನಿ. ವಾಲ್ ಹಾಕಿರೋದು ಏನು ಗೊತ್ತಾ ಸರ್, ಈ ಏರಿಯಾ ಒಂದು ಲೆವೆಲ್ ಇಲ್ಲ. ನೀವು ಬೇಕಾದ್ರೆ ಟಿವಿ ನೋಡೋ ಲೈಕ್ ತಗೊಂಡು ಹೋಗ್ಬಿಡಿ, ಒಂದು ಲೆವೆಲ್ ಇಲ್ಲ, ಒಂದು ಡೌನ್ ಇದೆ, ಅಪ್ ಇದೆ. ಅದೇನು ಮಾಡ್ತಾರೆ, ಸೆಂಟ್ರಲ್ ವಾಲ್ ಹಾಕಿದ್ರೆ ಮೇಲ್ಗಡೆಯವ್ರಿಗೆ ನೀರು ಬರ್ತದೆ, ಇಲ್ಲಾಂದ್ರೆ ಡೌನ್ ಹೊಂಟೈತದೆ. ಆ ರೀತಿ ಇವ್ರು ಜನ ರೋಡವ್ರು ಅಡ್ಜಸ್ಟ್ಮೆಂಟ್ ಕಂಟ್ರೋಲ್ ಮಾಡ್ಕೊಂಡು ಹಾಕೊಂಡಿರೋದು ವಿನ ಇದು ಗುದ್ದಾಟದ್ದಲ್ಲ ಸರ್. ನೀರು ಕರೆಕ್ಟಾಗಿ ಗೊತ್ತಿತ್ತು. ಇಲ್ಲೇ ರಾಜಣ್ಣ ಅಂತಿದ್ದಾರೆ, ಅವ್ರು ಹೇಳ್ತಾರ ಮಾತು ಸರಿ ಅಲ್ವಾ? ರಾಜಣ್ಣ ನೀರ್ ಬಿಡುವಾಗ ನೀರ್ ಬರ್ತಾಯಿತ್ತು, 1 ದಿವಸ 2 ದಿವಸ ಬರ್ತಿತ್ತು. ಈಗ ಯಾವಾಗ ವಾಲ್ ಹಾಕೊಂಡ್ರು ಆ ರೋಡ್ ನೀರ್ ಬರ್ತಿತ್ತು. ರಾಜಣ್ಣ ನೀರ್ ಬಿಡುವಾಗ ನೀರ್ ಬರ್ತಿತ್ತು. ಬರ್ತಿತ್ತು. ಅವ್ರಲ್ಲಿ ರಾಜಣ್ಣ ಇಲ್ಲಿ ಈಗ ಅಯ್ಯಪ್ಪ ಬರ್ತಾ ಇಲ್ಲ, ಅಯ್ಯಪ್ಪ ಬರುವ ನೀರಿಲ್ಲ ಅಂದಮೇಲೆ ಈ ಸಂಬಂಧಪಟ್ಟ ಏನು MP ಅವರು ಇದ್ದಾರೆ, MLAಗಳು ಇದ್ದಾರೆ, ಈ ಜನಪ್ರತಿನಿಧಿಗಳು ಏನಿದ್ದಾರೆ ಅವ್ರು ಮಾಡ್ಬೇಕು. ಅಂತರ್ಜಲದಲ್ಲಿ ನೀರಿಲ್ಲ ಅಂದ್ಮೇಲೆ 2.5 ಇಂಚ್ ನೀರು ಹೆಂಗ್ರಿ ಬಂದಿಲ್ಲ ಚೆಕ್ ಮಾಡಿ ಸರ್. ನೀವು RTI ತಗೊಳ್ಳಿ, ಎಷ್ಟು ಲೀಡ್ ಬಂದಿದೆ ಸರ್. MP ಸಾಹೇಬ್ರು ಗುಡ್ಡೆಗೆ ಆಗಮಿಸಿ ಸರ್, ನನಗೆ ದಯವಿಟ್ಟು ಇಲ್ಲಿ ರಾಜಕೀಯ, ನಮಗೆ ನೀರಿನ ಸಮಸ್ಯೆ ಬಗೆಹರಿಬೇಕಷ್ಟೇ. ಈಗ ಸರ್ಕಾರದಿಂದ ಅನುದಾನ ಬರೋದು ಒಂದೇ ಬರುತ್ತೆ, ಬಟ್ ಇವಾಗ ಇರೋದು ಸದ್ಯಕ್ಕೆ ನೀರು ನೋಡಿ ಸರ್, 1 ವರ್ಷದಿಂದ ನಮ್ಮ ರೋಡ್ ನೀರು ವಾಲು ಹಾಕೊಂಡಿಲ್ಲ ನಾವು. ನಮ್ಮ ರೋಡ್ ನೀರು ಬರಲ್ಲ, ಏನೋ ಬರುತ್ತೆ, ನೀರ್ಗಳಿನೂ ಬರಲ್ಲ. ಒಂದೊಂದು ರೋಡ್ ಈ ರೋಡ್ ಬರಲ್ಲ, ಈ ರೋಡ್ ಬರುತ್ತೆ. ಈ ರೋಡ್ 4 ತಿಂಗಳಾಯ್ತು ನೀರೇ ಬಂದಿಲ್ಲ. ರೋಡ್ ಬರಲ್ಲ, ಯಾಕೆ ಬರಲ್ಲ? ಒಂದು ರೋಡಿಗೆ ಬರುತ್ತೆ, ಒಂದು ರೋಡಿಗೆ ಬರಲ್ಲ, ಒಂದು ರೋಡಿಗೆ ಬರುತ್ತೆ, ಒಂದು ರೋಡಿಗೆ ಬರಲ್ಲ. ಯಾಕೆ ಬರಲ್ಲ? 8 ತಿಂಗಳ ಹಿಂದೆ 9 ಬೋರ್ಗಳು ಓಡ್ತಾ ಇದ್ದವು. 9 ಬೋರ್ ಓಡ್ತಾ ಇದ್ದಾಗ ನೀರಿನ ಸಮಸ್ಯೆ ಯಾವುದೂ ಇರ್ತಾ ಇರಲಿಲ್ಲ. ಈಗ ನಮ್ಮ ಎಂಟೈರ್ ಬಂಗಾರಪ್ಪ ನಗರಕ್ಕೆ ಇರೋದು 3 ಬೋರು. ಆ 3 ಬೋರಿನಲ್ಲಿ ಯಾರಿಗೆ ಎಷ್ಟು ಅಂತ ಕೊಡ್ಲಿಕ್ಕೆ ಸಾಧ್ಯ? ಹಾಗೆ ಕಂಟ್ರೋಲ್ ಮಾಡ್ಕೊಂಡು ಸ್ವಲ್ಪ ಹಿಡ್ಕೊಳ್ತಾ ಇದ್ದಾರೆ. ಈ ಸಮಸ್ಯೆ ಜಾಸ್ತಿ ಆಗಿದೆ. ಜನಪ್ರತಿನಿಧಿಗಳನ್ನ ನಮ್ಗಂತೂ ಒಂದು ವರ್ಷ ಆಯ್ತಿದ್ ನಮ್ಗೆ. ನಮ್ದು 8ನೇ ಕ್ಲಾಸ್ ಹೋಗಿ 1 ವರ್ಷ ನೀರ್ ಬಂದಿದ್ದು. ಬನ್ನಿ ಆ ಕ್ಲಾಸ್ ತೋರಿಸ್ತೀನಿ. ನಮ್ಗೆ ಒಂದು ವರ್ಷದಿಂದ ಬರ್ತಾನೆ ಇಲ್ಲ. ಕೇಳುವಂತ ಪ್ರಶ್ನೆ ಬರ್ತಿಲ್ಲ. ನೀರು ಲಾಸ್ಟ್ ರೋಡಲ್ಲಿ ಎಲ್ಲ ಓಡಿಸ್ತಾ ಇದೀವಿ, 1 ವರ್ಷದಿಂದ ಓಡಿಸ್ತಾ ಇದೀವಿ. ಓಡಿಸಿದ್ರೆ ಎಷ್ಟು? 1700 ರೂಪಾಯಿ 1800 ರೂಪಾಯಿ ಗಾಡಿನೇ ಬರಲ್ಲ. ಒಂದು ತಿಂಗಳು ಬರಲ್ಲ ನೀರು. ನೀವು 1 ವರ್ಷದಿಂದ ಏನ್ ಮಾಡ್ತಿದ್ರಿ? ಮಾತಾಡ್ತಾರೆ ಈಗ ನಾವು ಎಲ್ಲ ರೀತಿ ಲೆಟ್ರ್ ಕೊಟ್ಟಾಗಿದೆ, BBMP ಕೊಟ್ಟಿದ್ದೀವಿ, MP ಅವ್ರು ಕೊಟ್ಟಿದ್ದೀವಿ, MLA ಅವ್ರು ಕೊಟ್ಟಿದ್ದೀವಿ, ಎಲ್ಲ ಆಗಿದೆ. ಈಗ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಅವ್ರವ್ರ ಕೈಲಾದ ಶಕ್ತಿಲಿ ಮಾಡ್ತಾ ಇದ್ದಾರೆ. ಈಗ MLA ಅವ್ರದ್ದು ಟ್ಯಾಂಕ್ ಕೊಡ್ತಾ ಇದ್ದಾರೆ, ಆಮೇಲೆ ಏನೋ ಬೋರ್ ಹಾಕಿಸಿದ್ದಾರೆ, ಅದಕ್ಕೆ ಮೋಟ್ರ್ ಬಿಟ್ಟರೆ ಒಂದು 3 ಇಂಚ್ ನೀರಿದೆ. ಅದು ನೋಡಿ.